ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಗ್ಭಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ಋಜು ಸರ್ವದಾ ಮಧ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇರ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೆ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಹರಿಕಥಾಮೃತ ಸಾರದಲ್ಲಿ ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ಜಗನ್ನಾಥದಾಸರು ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ತಿಳಿಸ್ತಾರೆ. ಭಗವಂತ ನಮಗೆಲ್ಲ ಕೊಟ್ಟಿರುವಂತಹ ಒಂದು ಸುವರ್ಣ ಅವಕಾಶ. ಏನು ಸುವರ್ಣ ಅವಕಾಶ? ಅದನ್ನ ಈ ಪದ್ಯದಲ್ಲಿ ಹೇಳ್ತಾರೆ. ಜಗತ್ತಿನಲ್ಲಿ ಭಗವಂತ ಹೇಳುವಂಥದ್ದು ಎರಡೇ ಎರಡು ಪದಾರ್ಥಗಳಿದ್ದಾವೆ. ಎರಡೇ ಇರುವಂಥದ್ದು, ಎರಡರಲ್ಲಿ ಒಂದನ್ನು ನೀನು ಆರಿಸ್ಕೊಳ್ಬೇಕು. ಒಂದು, ನಾನು ಸೃಷ್ಟಿ ಮಾಡಿರುವಂತಹ ಈ ಬ್ರಹ್ಮಾಂಡದಲ್ಲಿರುವಂತಹ ಪದಾರ್ಥಗಳು. ಎರಡನೇದಾಗಿ ನಾನು. ಒಂದು ನಾನು ಬಿಟ್ರೆ ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಪದಾರ್ಥಗಳು. ನಿನಗೆ ಯಾವುದು ಬೇಕೋ ನೀ ಅದನ್ನು ಆರಿಸ್ಕೋ ಅಂತಾನೆ ಭಗವಂತ. ನಾವು ಪದಾರ್ಥಗಳ ಕಡೆ ಗಮನ ಹರಿಸಿದ್ರೆ ಭಗವಂತ ನಮಗೆ ದೊರೆಯೋದಿಲ್ಲ. ಭಗವಂತನ ಕಡೆ ಗಮನ ಹರಿಸಿದ್ರೆ ಪದಾರ್ಥಗಳ ಅವಶ್ಯಕತೆ ಬರೋದಿಲ್ಲ. ಯಾಕೆ? ಭಗವಂತನೇ ಒಲಿದ ಮೇಲೆ ಎಲ್ಲವೂ ಸಿಗಲಿಕ್ಕೆ ಸಾಧ್ಯ. ಅದನ್ನ ಈ ಪದ್ಯದಲ್ಲಿ ನಾನೀಗೇನು ಹೇಳಿದ್ದೋ ಅದನ್ನ ಕಥೆಯ ರೂಪದಲ್ಲಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸ್ತಾರೆ. ಪರಮ ಸತ್ಪುರುಷಾರ್ಥ ರೂಪನು, ಸತ್ಪುರುಷಾರ್ಥಗಳನ್ನ ಕೊಡುವಂತಹ ಭಗವಂತ ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗಿತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ, ಅಂದ್ರೆ ನಗ್ತಾ ನಗ್ತಾ ಶೀಘ್ರದಿಂದಲಿ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಕಥೆಯನ್ನ ಬಹಳ ಸುಂದರವಾಗಿ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ ಜಗನ್ನಾಥದಾಸರು. ನಮಗೆ ಮಹಾಭಾರತವನ್ನು ಶ್ರವಣ ಮಾಡಿರೋರಿಗೆ ಈ ಕಥೆ ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಹೋಗ್ತಾನೆ. ಸಂಧಾನಕ್ಕೆ ಹೋದಾಗ ಸಂಧಾನದಲ್ಲಿ ನಮಗೆ ಕಥೆ ಗೊತ್ತು ಚೆನ್ನಾಗಿ. ಸಂಧಾನದಲ್ಲಿ ಯುದ್ಧ ಸಿದ್ಧ ಅಂತ ಆಗ್ತದೆ. ಯುದ್ಧವನ್ನು ಮಾಡಲೇಬೇಕು. ಯುದ್ಧ ಮಾಡೋ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನ ಹತ್ತಿರ ಇಬ್ರು ಬರ್ತಾರೆ. ಸುಯೋಧನ ಅಂದ್ರೆ ದುರ್ಯೋಧನನೂ ಬರ್ತಾನೆ, ಅರ್ಜುನನೂ ಬರ್ತಾನೆ. ಬಂದಾಗ ಏನಾಯಿತು ಅನ್ನೋದನ್ನ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸ್ತಾರೆ. ಸರ್ವೋತ್ತಮನಾಗಿರುವಂತಹ ಸತ್ಪುರುಷಾರ್ಥಗಳನ್ನ ನೀಡುವಂತಹ ಪುರುಷ, ಕ್ಷರಾಕ್ಷರ ಪುರುಷರಿಂದ ವಿಲಕ್ಷಣನಾಗಿರುವಂತಹ ಅರ್ಥ ತ್ರಿವಿಧ ಜೀವರಿಗೆ ಪ್ರಯೋಜನಕ ರೂಪವಾಗಿರುವಂತಹ ಪರಮಾದರದಿ ಆ ಭಗವಂತನನ್ನ ಯಾರು ತಿಳಿದು ಸರ್ವೋತ್ತಮ ಅಂತ ಪೂಜಾ ಮಾಡ್ತಾರೋ, ವ್ರತ ಉಪವಾಸಗಳನ್ನ ಮಾಡಿ ಭಗವಂತನ ಆರಾಧನೆಯನ್ನ ಮಾಡ್ತಾರೋ ಅವರಿಗೆ ತನ್ನನ್ನೇ ಕೊಡ್ತಾನಂತ. ಅಂದ್ರೆ ಮೋಕ್ಷವನ್ನೇ ಕೊಡ್ತಾನೆ. ಇನ್ ಕೆಲವರಿದ್ದಾರೆ, ಅವರಿಗೆ ದೇವರನ್ನ ಉಪಾಸನೆ ಮಾಡೋ ಉದ್ದೇಶ ಏನು? ಸ್ವಾರ್ಥ ಇದೆ ಅವರಲ್ಲಿ. ದೇವರವರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದೇನು? ದೇವ್ರ ಹತ್ರ ಹೋದ್ರೆ ಎಲ್ಲ ಸುಖ ಸಿಗ್ತದೆ, ವಿಷಯ ಸುಖಗಳು ನಮಗೆ ದೊರೀತದೆ ಭಗವಂತನ ಹತ್ರ ಹೋದ್ರೆ ಅಂತ ಯಾರು ಉಪಾಸನೆ ಮಾಡ್ತಾರೋ ಅಂಥವರಿಗೆ ಧರ್ಮಾರ್ಥಕ ಆ ಧರ್ಮ ಆ ಭಗವಂತನನ್ನ ಮರೆತು ಬರೇ ಕಾಮಕ್ಕೋಸ್ಕರವಾಗಿ, ಆಸೆಗೋಸ್ಕರವಾಗಿ ಯಾರು ಉಪಾಸನೆ ಮಾಡ್ತಾರೋ, ಕಾಮಿಸುವರಿಗೆ, ಕೇವಲ ಲೌಕಿಕವಾದ ಫಲಗಳನ್ನ ಕೇಳುವಂಥವರಿಗೆ ಅದನ್ನೂ ಕೊಡ್ತಾನಂತೆ ಭಗವಂತ. ಹೇಗ್ ಕೊಡ್ತಾನೆ? ನಗ್ತಾ ನಗ್ತಾ ಕೊಡ್ತಾನೆ. ಇನ್ನೂ ಜ್ಞಾನ ಆಗಿಲ್ಲ ಮತ್ತು ಈ ಲೌಕಿಕದ ಪದಾರ್ಥಗಳನ್ನೇ ಕೇಳ್ತಾನಲ್ಲ ಅಂತ ಹೇಳಿ ನಗ್ತಾ ನಗ್ತಾ ಅಪಹಾಸ್ಯ ಮಾಡ್ತಾ ಅದನ್ನೂ ಕೊಡ್ತಾನಂತೆ ಭಗವಂತ. ಇಲ್ಲ ಅಂತ ಅನ್ನೋದಿಲ್ಲ, ಕೊಡ್ತಾನೆ.
ಹೇಗ್ ಕೊಡ್ತಾನೆ ಅನ್ನೋದಕ್ಕೆ ಉದಾಹರಣೆ ಹೇಳಿದ್ರು. ಕೊನೆಗೆ ಹೇಗ್ ಕೊಡ್ತಾನೆ ಅಂದ್ರೆ ಒಂದೇ ಮಾತಿನಲ್ಲಿ ಹೇಳಿದ್ರು, ಸುಯೋಧನ ಅಂದ್ರೆ ದುರ್ಯೋಧನನಿಗೆ ಹೇಗೆ ಕೊಟ್ನೋ ಹಾಗೆ ನಗ್ತಾ ನಗ್ತಾ ಕೊಡ್ತಾನಂತ ನಮಗೆಲ್ಲ. ಯಾಕೆ ನಾವು ಲೌಕಿಕವಾದ ಫಲ ಕೇಳುವಂಥವ್ರು, ಆದರೆ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಭಗವಂತನೇ ಬೇಕು ಅಂತ ಬಂದಂತಹ ಅರ್ಜುನನಿಗೆ ತನ್ನನ್ನೇ ಕೊಟ್ಟಿದ್ದಾನೆ. ಅದನ್ನು ಹೇಳಬೇಕಾಗಿದೆ ಜಗನ್ನಾಥದಾಸರಿಗೆ. ಅದಕ್ಕೆ ಹೇಳಿದ್ರು, ನಗು ನಗುತ ನಗ್ತಾ ನಗ್ತಾ ಏನ್ ಮಾಡ್ತಾನೆ, ಪಾಮರರಾಗಿರುವಂತಹ ಲೌಕಿಕ ಸುಖವನ್ನ ಬಯಸುವಂಥವರಿಗೆ ಆ ಲೌಕಿಕವಾದ ಫಲವನ್ನೇ ಕೊಡ್ತಾ ಹೋಗ್ತಾನೆ, ಅತಿ ಶೀಘ್ರದಲ್ಲಿ ಕೊಡ್ತಾನೆ. ಯಾಕ ಮಾಡಿದ್ದಾರಲ್ಲ, ಆ ಮಾಡಿರುವಂಥದ್ದಕ್ಕೆ ಎಲ್ಲ ಕೊಡ್ತಾನೆ, ಇಲ್ಲ ಅಂತಲ್ಲ. ಆದರೆ ಸುಯೋಧನನಿಗೆ ಹೇಗೆ ಕೊಟ್ನೋ, ದುರ್ಯೋಧನ ಬಂದು ಕೇಳ್ತಾನೆ ಕೃಷ್ಣ ಪರಮಾತ್ಮನ ಹತ್ರ. ಭಗವಂತ ಯೋಗ ನಿದ್ರೆ ಮಾಡ್ತಿರ್ತಾನೆ. ಕಥೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥದ್ದು, ತಾತ್ಪರ್ಯ ನಮಗೆ ಮುಖ್ಯ. ಆ ಭಗವಂತ ಮಲಗಿರುವಂತಹ ಸಂದರ್ಭದಲ್ಲಿ ಯೋಗ ನಿದ್ರೆಯನ್ನ ಮಾಡುವಂಥವನು ಭಗವಂತನಿಗೆ ಎಲ್ಲಿ ನಿದ್ರೆ. ಆ ಸಂದರ್ಭದಲ್ಲಿ ಅರ್ಜುನ ಬರ್ತಾನೆ. ಬಂದಂತಹ ಸಂದರ್ಭದಲ್ಲಿ ಮೊದಲು ದುರ್ಯೋಧನ ಬರ್ತಾನೆ, ಆಮೇಲೆ ಅರ್ಜುನ ಬರ್ತಾನೆ. ದುರ್ಯೋಧನ ಬಂದಾಗ ತಲೆ ಹತ್ರ ಕೂತ್ಕೊಂತಾನೆ. ಕಾರಣ, ನಾನು ಚಕ್ರವರ್ತಿ ಸಾರ್ವಭೌಮ, ನಾನ್ ಕಾಲ ಹತ್ರ ಕೂತ್ಕೊಳ್ಳೋದ ಅಂತ ಹೇಳಿ ಕೂತ್ಕೊಂತಾನೆ, ತಲೆ ಹತ್ರ ಬಂದು. ಅರ್ಜುನ ಬರ್ತಾನೆ, ಪಾದದ ಹತ್ರ ಕೂತ್ಕೊಳ್ತಾನೆ. ಎಲ್ಲವೂ ಗೊತ್ತು ಭಗವಂತನಿಗೆ, ಯಾರು ಬಂದಾರೆ, ಯಾರು ಆಮೇಲೆ ಬಂದ್ರು, ಯಾರಿಗೇನ್ ಕೊಡಬೇಕು ಎಲ್ಲವೂ ಗೊತ್ತು. ಸರ್ವಜ್ಞ ಶಿಖಾಮಣಿ ಭಗವಂತ. ಎದ್ದು ಕೂಡ್ಲೆ ಅರ್ಜುನ ನನ್ನ ಮಾತಾಡಿಸ್ತಾನೆ, ಹೇ ಅರ್ಜುನ ಅಂತ ಮಾತಾಡಿಸ್ತಾನೆ. ಆಗ ಸಿಟ್ಟು ಬರ್ತದೆ ಆ ದುರ್ಯೋಧನನಿಗೆ. ಮೊದಲು ಬಂದವನು ನಾನು, ನನ್ ಕೇಳ್ಬೇಕಲ್ಲ. ಇಲ್ಲಪ್ಪ, ನನಗೆ ಕಂಡಿದ್ದು, ನಾಟಕ ಮಾಡ್ತಾನೆ ಭಗವಂತ, ನನಗೆ ಕಂಡಿದ್ದು ಅರ್ಜುನ, ಹಾಗಾಗಿ ನಾನು ಅರ್ಜುನನ್ ಮಾತಾಡಿಸ್ತಾ ಇದ್ದೇನೆ. ಇರ್ಲಿ, ಏನ್ ತೊಂದರೆ ಇಲ್ಲ, ಏನ್ ಬಂದಿತ್ತು ಇಲ್ಲ. ಮತ್ತೆ ನಾವು ಯುದ್ಧ ಆಗಬೇಕು ಅಂತ ಸಿದ್ಧ ಆಗಿರುವಂತದ್ದು, ಮತ್ತೆ ಆ ಸಹಾಯ ಅವಕಾಶ ನಮಗೆ ಬೇಕು ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ. ಬಂದಿರೋ ಉದ್ದೇಶ ಗೊತ್ತಾಗಿ ಭಗವಂತನಿಗೆ 2 ಭಾಗವನ್ನ ಮಾಡಿದ್ದೀವಿ. ನಾನು ಒಂದು ಭಾಗ ಅಸ್ತ್ರವನ್ನ ಹಿಡಿಯೋದಿಲ್ಲ, ಇನ್ನೊಂದು ಭಾಗ ನನ್ನ ಅಣ್ಣ ಮತ್ತು ನಾರಾಯಣಿ ಸೇನೆ ಇದೆ, ಯಾವುದನ್ನ ಯಾರು ಬೇಕಾದ್ರೂ ಆರಿಸ್ಕೊಳ್ಬಹುದು ಅಂತ ಹೇಳಿದಾಗ, ಮೊದಲು ಬಂದವನ್ ನಾನು, ನನಗೆ ಮೊದಲ ಅವಕಾಶ ಅಂತಾನೆ ದುರ್ಯೋಧನ. ಆಗ್ಲಪ್ಪ, ನಿನ್ಗೆ ಅವಕಾಶ ತಗೋ, ನಿಂಗೆ ಯಾವ್ದು ಬೇಕೋ. ಅವನು ಯೋಚನೆ ಮಾಡ್ತಾನೆ, ಕೃಷ್ಣ ಪರಮಾತ್ಮನ್ ತಗೊಂಡು ನಾವೇನ್ ಮಾಡೋಣ, ಆಯುಧವನ್ನೇ ಹಿಡಿಯೋದಿಲ್ಲ, ಯುದ್ಧ ಆಡೋದಿಲ್ಲ ಅಂತಾನೆ. ಅವನ್ ಬೇಡ, ನಮಗೇನ್ ಬೇಕು, ನಾರಾಯಣಿ ಸೇನೆ ಇರ್ಲಿ, ಬಲರಾಮ್ ದೇವ್ರು ಇರ್ಲಿ. ಯಾಕೆಂದ್ರೆ ದುರ್ಯೋಧನನಿಗೆ ಪಾಠ ಹೇಳಿಕೊಟ್ಟಂತವ್ರೆ ಬಲರಾಮ್ ದೇವ್ರು. ಗುರುಗಳು ಮತ್ತು ಆ ಸೈನ್ಯ ಬಂದು ಬಿಡ್ಲಿ ನನಗೆ ಅನ್ನೋದು ದುರ್ಯೋಧನನ ಭಾವನೆ. ಅರ್ಜುನ, ನಿನ್ಗೇನಪ್ಪ ಯೋಚನೆ ಆಗಿತ್ತಂತ ಮನಸ್ಸಿನಲ್ಲಿ, ಎಲ್ಲಾದ್ರೂ ಕೃಷ್ಣನ್ ಕೇಳ್ಬಿಡ್ತಾನೋ ಹೇಗೆ. ದುರ್ಯೋಧನ ಕೇಳಲಿಲ್ಲ ಕೃಷ್ಣನನ್ನ. ಅರ್ಜುನ ಅಂದ, ಸ್ವಾಮಿ, ನೀ ಯುದ್ಧ ಆಡಬೇಡ, ನೀ ನಮ್ ಜೊತೆ ಬಂದ್ ಕೂತ್ರೆ ಸಾಕು. ನೀ ಎಲ್ಲಿರ್ತೀಯೋ ಅಲ್ಲಿ ಜಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಅರ್ಜುನನ ಹಾಗೆ ನಾವು ಭಗವಂತನನ್ನ ಆರಿಸಿಕೊಳ್ಳಬೇಕೇ ಹೊರತು ಭಗವಂತನಿಂದ ಉತ್ಪನ್ನವಾಗಿರುವಂತಹ ಸೃಷ್ಟಿಯ ಯಾವ ಪದಾರ್ಥದ ಅಪೇಕ್ಷೆಯನ್ನು ನಾವು ಮಾಡಬಾರದು. ಅದನ್ನು ಜಗನ್ನಾಥದಾಸರು ಒತ್ತಿ ತೋರಿಸ್ತಾ ಇದ್ದಾರೆ. ಸುಯೋಧನನಿಗೆ ನಗ್ತಾ ನಗ್ತಾ ಹೇಗೆ ಭಗವಂತ ಕೊಟ್ನೋ, ಅಂದ್ರೆ ಲೌಕಿಕ ಸುಖವನ್ನ ಕೇಳುವಂಥವ್ರು ಅಂತ ಯಾರಿದ್ದಾರೋ, ಮರೆದು ಧರ್ಮಾರ್ಥಗಳ ಭಗವಂತ ಅವನು ಮಾಡುವಂಥ ಅನುಗ್ರಹ ಅದೆಲ್ಲವನ್ನ ಮರೆತು ಕಾಮಿಸುವರಿಗೆ ಕಾಮನೆ ಇಟ್ಟು ಹೋಮ ಹವನ ಯಜ್ಞ ದಾನ ತಪಸ್ಸು ತೀರ್ಥಯಾತ್ರೆ ಎಲ್ಲವೂ ಕಾಮನೆಯಿಂದ ಮಾಡುವಂಥವರಿಗೆ, ಪ್ರತಿಫಲಾಪೇಕ್ಷೆಯನ್ನಿಟ್ಟುಕೊಂಡು ಮಾಡುವಂಥವರಿಗೆ ನಗುತ್ತಲಿ ನಗ್ತಾ ನಗ್ತಾ ಏನ್ ಮಾಡ್ತಾನೆ, ಶೀಘ್ರದಲ್ಲಿ ಕೊಡ್ತಾನಂತೆ ಎಲ್ಲವನ್ನ. ಹೇಗ್ ಕೊಡ್ತಾನೆ ಅಂತ ಕೇಳಿದ್ರೆ, ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಸುರಪತನಯ ದೇವತೆಗಳ ರಾಜನಾಗಿರುವಂತಹ ಇಂದ್ರದೇವರ ಮಗ ಆ ಅರ್ಜುನನಿಗೆ ತನ್ನನ್ನೇ ಕೊಟ್ಟಿದ್ದಾನೆ.
ಯಾಕೆ? ಭಗವಂತನನ್ನ ಅಪೇಕ್ಷೆ ಪಟ್ಟ. ನನಗೆ ಪದಾರ್ಥ ಬೇಡ, ಯಾ ಸೈನ್ಯ ಬೇಡ, ನೀ ಯುದ್ಧನೂ ಆಡ್ಬೇಡಪ್ಪ, ನನ್ನ ಹತ್ರ ಬಂದಿರು. ಪಾಂಡವರು ಕೃಷ್ಣನಲ್ಲಿ ಭಕ್ತಿಯನ್ನ ಹೇಗೆ ಮಾಡಿದ್ರೋ, ಅರ್ಜುನ ಹೇಗೆ ಮಾಡಿ ತೋರಿಸಿದ್ದಾನೋ, ತನ್ನನ್ನೇ ಕೊಟ್ಟಿದ್ದಾನೆ ಭಗವಂತ ಅರ್ಜುನನಿಗೆ. ಹಾಗೆ ನಾವು ಭಗವಂತನನ್ನ ಅಪೇಕ್ಷೆ ಪಟ್ರೆ ನಮಗೆ ಮಹಾಭಾರತ ಗೊತ್ತು, ವಿಜಯ ಅವನ ಕೈಯಲ್ಲಿರುವಂಥದ್ದು. ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ವಿಜಯವನ್ನ ಪಡೆದಿದ್ದಾರೆ. ಅದಕ್ಕೆ ನಾವೇನ್ ಮಾಡಬೇಕು? ಮೈಯರ್ಪಿತ ಚಿತ್ತ ವೃತ್ತಿ ಅಂದ್ರೆ ಭಗವಂತನಲ್ಲೇ ಮನಸ್ಸಿಡಬೇಕು ಹೊರತು ಲೌಕಿಕವಾದ ಫಲಗಳನ್ನ ಅಪೇಕ್ಷೆ ಪಡಬಾರದು. ಪಟ್ರೆ ಏನಾಗ್ತದೆ? ಸುಯೋಧನ ಹೇಗೆ ಹಾಳಾಗಿ ಹೋದ್ನೋ ಹಾಗೆ ತನ್ನ ಪ್ರಾಣವನ್ನೇ ಬಿಡ್ತಾರೆ. ಅದಕ್ಕೆ ಭಗವಂತನನ್ನ ಅಪೇಕ್ಷೆ ಪಡಬೇಕು ಅನ್ನೋದು ಜಗನ್ನಾಥದಾಸರ ಈ ಪದ್ಯದ ಅಭಿಪ್ರಾಯ. ಇನ್ನು ಮುಂದೆ ಹೇಳ್ತಾರೆ, ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಬೇಕು, ಸ್ಥಿತಿ ಮಾಡಬೇಕು, ಲಯ ಮಾಡಬೇಕು. ಇವೆಲ್ಲವನ್ನ ಮಾಡಿಸೋಂಥವ್ರು ಯಾರು? ನಾವೇನ್ ಅನ್ಕೊಂಡಿದ್ದೇವೆ? ಸೃಷ್ಟಿಯನ್ನ ಬ್ರಹ್ಮದೇವರು ಮಾಡ್ತಾರೆ, ಲಯವನ್ನ ಅಂದ್ರೆ ನಾಶವನ್ನ ರುದ್ರದೇವರು ಮಾಡ್ತಾರೆ, ಸ್ಥಿತಿಯನ್ನ ವಿಷ್ಣು ಮಾಡ್ತಾನೆ ಅಂತ ನಾವು ಅನ್ಕೊಂಡಿದ್ದೀವಿ. ಆದರೆ ಜಗನ್ನಾಥದಾಸರು ಬಹಳ ಸುಂದರವಾಗಿ ತಿಳಿಸ್ತಾರೆ, ಜಗವನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸಂವರ್ಗ ಸದಾನಂದೈಕ ದೇಹನು ಬಗೆಬಗೆಯಲಿ ನಾಮದಿಂದಲಿ ಕರೆಸುವ ಭಕುತರನು ಬರೆವಾ. ಬಹಳ ಸುಂದರವಾಗಿ ಜಗನ್ನಾಥದಾಸರು ತಿಳಿಸ್ತಾರೆ. ಮೊದಲನೇ ಪದ್ಯ ಹೇಳ್ತಾರೆ, ಜಗವನೆಲ್ಲವ ನಿರ್ಮಿಸುವ. ಇಡೀ ಜಗತ್ತನ್ನ ನಿರ್ಮಾಣ ಮಾಡುವಂಥವ್ರು ಯಾರು? ಬ್ರಹ್ಮದೇವರು. ಈ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದವನೇ ಭಗವಂತ. ಪದ್ಮನಾಭ ಅಂತ ಭಗವಂತನನ್ನ ಕರೀತಾರೆ. ಕಮಲವನ್ನ ತನ್ನ ಹೊಕ್ಕಳಿನಿಂದ ಸೃಷ್ಟಿ ಮಾಡಿ ಅಲ್ಲಿ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದಂಥವನು ಅಜ ಅಂತ ಭಗವಂತನಿಗೆ ಹೆಸರಿದೆ. ಆ ಅಂದ್ರೆ ಬ್ರಹ್ಮದೇವರು, ಜಾ ಅಂದ್ರೆ ಹುಟ್ಟಿದವರು. ಆ ಅಂದ್ರೆ ಭಗವಂತ, ಜಾ ಅಂದ್ರೆ ಹುಟ್ಟಿದವರು. ಆ ಭಗವಂತನಿಂದ ಹುಟ್ಟಿದಂತಹ ಬ್ರಹ್ಮದೇವರೇನಿದ್ದಾರಲ್ಲ, ಅವರಲ್ಲಿ ತಾನೇ ಇದ್ದು ಇಡೀ ಬ್ರಹ್ಮಾಂಡವನ್ನ, ಬ್ರಹ್ಮಾಂಡ ಅಂದ್ರೆ ಏನ್ರಿ? ಅತ್ಯದ್ಭುತವಾಗಿರುವಂಥದ್ದು ಬ್ರಹ್ಮಾಂಡ. ಸ್ಥಾವರ ಇದೆ, ಜಂಗಮ ಇದೆ, ಭೂಮಿ ಇದೆ, ನೀರಿದೆ, ಗಾಳಿ ಆಕಾಶಗಳಿದ್ದಾವೆ, ಪ್ರಾಣಿ ಪಕ್ಷಿಗಳಿದ್ದಾವೆ, ಮನುಷ್ಯರಿದ್ದಾರೆ. ಅದರಲ್ಲೂ ವಿವಿಧವಾದ ಪ್ರಾಣಿ ಪಕ್ಷಿಗಳು, ಬೆಟ್ಟ ಗುಡ್ಡ ಮರ, ನಾನಾ ವಿಧವಾದ ಮರಗಳಿದ್ದಾವೆ. ಇಡೀ ಬ್ರಹ್ಮಾಂಡದಲ್ಲಂತೂ ಬರೀ ಭೂಮಿಯಲ್ಲೇ ಹೀಗಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಇನ್ನೆಂತಾದಿರಬಹುದು. ಆ ಎಲ್ಲವನ್ನ ಸೃಷ್ಟಿ ಮಾಡುವಂಥವ್ರು ಆ ಬ್ರಹ್ಮದೇವರು. ಬ್ರಹ್ಮದೇವರಲ್ಲಿ ಬ್ರಹ್ಮರೂಪದಿಂದ ಇರ್ತಾನೆ ಭಗವಂತ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ ತಿಳಿಸ್ತಾರೆ, ರುದ್ರದೇವರಲ್ಲಿ ರುದ್ರ ರೂಪದಿಂದ, ಶಿವರೂಪದಿಂದ ಇದ್ದು ಲಯವನ್ನ ಮಾಡಿಸ್ತಾನೆ. ಅದನ್ನು ಹೇಳ್ತಾರೆ ಗಗನಕೇಶ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ಆಕಾಶ ಹೇಗಿದೆ ಅಲ್ಲ, ಆ ರೀತಿಯಾಗಿರುವಂತಹ ಆ ಹಿಮಾಲಯದಲ್ಲಿ ವಾಸ ಮಾಡುವಂತಹ ಕೈಲಾಸ ವಾಸನಾಗಿರುವಂತಹ ರುದ್ರದೇವರಲ್ಲಿ ಕೂತು ಎಲ್ಲ ಬ್ರಹ್ಮಾಂಡವನ್ನ ನಾಶ ಮಾಡುತ್ತಾನೆ ಭಗವಂತ. ಸರ್ವತ್ರದಲ್ಲಿ ವ್ಯಾಪ್ತನಾದ ಭಗವಂತ ಬ್ರಹ್ಮದೇವರಲ್ಲಿ ಕೂತು ಸೃಷ್ಟಿಯನ್ನೂ ಮಾಡ್ತಾನೆ, ರುದ್ರದೇವರಲ್ಲಿ ಕೂತು ಲಯವನ್ನೂ ಮಾಡ್ತಾನೆ. ಅಲ್ರಿ ಮತ್ತೆ ಇದಕ್ಕೊಂದು ಉದಾಹರಣೆಯನ್ನ ಕೊಡ್ರಿ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಸ್ವಗತ ಭೇದ ವಿವರ್ಜಿತನು. ಬಹಳ ಸುಂದರವಾಗಿ ಹೇಳ್ತಾರೆ. ತನ್ನ ಯಾವ ಅವಯವಗಳಿಗೂ ಭೇದ ಇಲ್ಲ, ಭಗವಂತನ ಅವಯವಗಳಿಗೆ ಭೇದ ಇಲ್ಲ. ಆಮೇಲೆ ರೂಪಗಳಿಗೆ ಭೇದ ಇಲ್ಲ, ಅವತಾರ ಮೂಲ ರೂಪಗಳಿಗೆ ಭೇದ ಇಲ್ಲ, ಎಲ್ಲವೂ ಒಂದೇ ಭಗವಂತನದು. ನಮಗೆ ಸ್ವಲ್ಪ ಬಿಡಿಸಿ ಹೇಳಿದ್ರೆ ಚೆನ್ನಾಗಿ ಗೊತ್ತಾಗತ್ತೆ. ನಮ್ಮ ಕಣ್ಣಿದೆ, ನಾವೇನ್ ಮಾಡ್ತೀವಿ? ನೋಡ್ಲಿಕ್ಕೆ ಬಳಸ್ತೀವಿ ಕಣ್ಣನ್ನ, ಬೇರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಕಿವಿ ಇದೆ, ಕೇಳಲಿಕ್ಕೆ ಮಾತ್ರ ಬಳಸ್ತೀವಿ, ಬೇರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಕೈ ಇದೆ, ಕೆಲಸ ಮಾಡ್ಲಿಕ್ಕೆ ಮಾತ್ರ ಬಳಸ್ತೀವಿ. ಕೈ ನೋಡ್ಲಿಕ್ಕೆ ಬರೋದಿಲ್ಲ, ಕಣ್ಣಿಂದ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ನಮ್ಮ ಹಣೆ ಬಾರ ಇಷ್ಟೇ, ನಮ್ಮ ಯೋಗ್ಯತೆ. ಆದ್ರೆ ಭಗವಂತ ಹೀಗಲ್ಲ. ಭಗವಂತನ ಕಣ್ಣು ಕಿವಿಗೆ ಮಾಡತ್ತೆ, ಕಿವಿ ಕೆಲಸ ಮಾಡೋದನ್ನ ಕಣ್ಣು ಮಾಡತ್ತೆ, ಅಂಗಾಂಗಗಳು ಎಲ್ಲವನ್ನೂ ಮಾಡ್ತಾವೆ. ಅಂತಹ ಅತ್ಯದ್ಭುತನಾಗಿರುವಂಥವನು ಭಗವಂತ, ಸ್ವಗತ ಭೇದ ವಿವರ್ಜಿತ. ಅಂತಹ ಭಗವಂತ
ಸದಾನಂದೈಕ, ಯಾರಿರ್ಲಿ ಬಿಡ್ಲಿ ಸದಾ ಆನಂದದಿಂದ ಕೂಡಿರುವಂಥವನು ಭಗವಂತ, ಸಚ್ಚಿದಾನಂದ ಮೂರ್ತಿ. ಅದು ಮುಂದೆ ಹೇಳ್ಬಿಡ್ತಾರೆ, ಸದಾನಂದೈಕ ದೇಹನು, ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಭಗವಂತ ಮತ್ಯಾಕ್ರಿ ಬೇರೆ ಬೇರೆ ಹೆಸರಿದ್ದಾವಲ್ಲ ಅಂತ ಕೇಳಿದ್ರೆ, ಭಕ್ತರಿಗೋಸ್ಕರವಾಗಿ ಕರೆಸ್ಕೊಳ್ತಾನಂತ. ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪರೆವಾ, ಭಕ್ತರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ನಾನಾ ವಿಧವಾದ ನಾಮಗಳಿಂದ ಭಗವಂತ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ. ನಿಮಿತ್ತ ಮಾತ್ರೋತು ದೇವೋ ವಿಷ್ಣು ಸರ್ವಸ್ಯ ಕಾರಣಂ, ಸ್ಕಾಂದ ಪುರಾಣ ಹೇಳ್ತಾ ಇದೆ. ವಿಷ್ಣುರೇವ ಹರಿಸ್ಸಾಕ್ಷಾತ್ ಉವೋ ಸ ಹರಿಸ್ಮೃತೋ ಅವಿಷ್ಣು ರೂಪೋ ವಿಜ್ಞೇಯೋ ಬ್ರಹ್ಮರುದ್ರಾದಿದಾಯಕೋ, ಬ್ರಹ್ಮರಲ್ಲಿ ಮತ್ತು ರುದ್ರದೇವರಲ್ಲಿ ಇದ್ದು ಭಗವಂತ ಸತ್ವೇನ ಲೋಕಾನ್ ಸರ್ಜಯಿತು ಬ್ರಹ್ಮಣಿ, ಬ್ರಹ್ಮದೇವರಿಂದ ಸೃಷ್ಟಿ ಮಾಡಿಸ್ತಾನೆ. ತಾರ್ತೈನ್ ಸಮಾಗರ್ತುಂ ರುದ್ರೇಚ, ರುದ್ರದೇವನಿಂದ ಸಂಹಾರ ಮಾಡಿಸ್ತಾನೆ ಭಗವಂತ. ಸರ್ವತ್ರ ಸ್ವಗತ ಭೇದ ವಿವರ್ಜಿತಾತ್ಮ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳಿರೋ ಹಾಗೆ, ಭಗವಂತನಿಗೆ ಅಂತರ್ಬಹಿ, ವೇದ ಸಹಿತ ಹೇಳ್ತಾ ಇದೆ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಭಗವಂತ ಒಳಗೆ ಹೊರಗೆ ಎಲ್ಲ ಕಡೆ ಇದ್ದು ನಾನಾ ನಾಮಗಳಿಂದ ಕರೆಸ್ಕೊಳ್ತಾನೆ. ಯಾಕೆ ಅಂದ್ರೆ ಭಕುತರನ್ನ ಬರಲಿಕ್ಕೋಸ್ಕರವಾಗಿ. ನರಸಿಂಹ ಅಂತ ಅನಿಸ್ಕೊಂಡ, ಯಾಕೆ? ಪ್ರಹ್ಲಾದನ ಮೇಲೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ಬ್ರಹ್ಮದೇವರಿಗೆ ವರ ಕೊಟ್ಟಿದ್ದಾರೆ ಆ ಹಿರಣ್ಯಕಶಿಪುವಿಗೆ. ಬ್ರಹ್ಮದೇವರ ಮಾತನ್ನ ನಡೆಸಬೇಕು ಭಗವಂತ. ಯಾಕೆ? ಆ ಬ್ರಹ್ಮ ಭಕ್ತರಲ್ಲೇ ಲಕ್ಷ್ಮೀ ದೇವಿಯ ನಂತರ ಮೊದಲನೇ ಸ್ಥಾನ ಬ್ರಹ್ಮದೇವರದು. ಜೀವೋತ್ತಮರಾಗಿರುವಂಥವ್ರು, ಅವರ ಮೇಲೆ ಬಹಳ ಪ್ರೀತಿ ಭಗವಂತನಿಗೆ. ಅವರ ಮಾತನ್ನು ನಡೆಸಲಿಕ್ಕೋಸ್ಕರವಾಗಿ ನರಸಿಂಹನಾಗಿ ಬಂದ. ಇದೇ ಪ್ರಹ್ಲಾದರಾಜನ ಮೊಮ್ಮಗ ಬಲಿ, ಅವನ ಮೇಲೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ವಾಮನನಾಗಿ ಬಂದ. ಹಿಂಗೆ ನಾನಾ ನಾಮಗಳಿಂದ ಭಗವಂತ ಯಾಕೆ ಕರೆಸ್ಕೊಳ್ತಾನೆ ಅಂತ ಕೇಳಿದ್ರೆ, ಭಕ್ತರ ಮೇಲೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ. ಅದಕ್ಕೆ ಹರಿಭಕ್ತಿ ಸಾರದಲ್ಲಿ ಕನಕದಾಸರು ಒಂದು ಮಾತು ಹೇಳ್ತಾರೆ, ಇಲ್ಲಿಹನು ಅಲ್ಲಿಲ್ಲೆಂಬೆ ಸೊಲ್ಲು ಸಲ್ಲದು ಹೊರ ಒಳಗೆ ನೀನಿಲ್ಲದನ್ಯತ್ರ. ಭಗವಂತ ಇಲ್ಲದೆ ಇರೋದು ಇಲ್ಲೇ ಇಲ್ಲ. ಕೆಲವರು ಕೊನೆಗೊಂದು ಮಾತು ಹೇಳ್ತಾರೆ, ಪಲ್ಲರಿಳೆಯಲು ಭಾಗವತರಾದೆಲ್ಲರಿಗೆ ವಂದಿಸದ ಕುಜನರಿಗಿಲ್ಲ ಸದ್ಗತಿ ನೋಡು ರಕ್ಷಿಸು ನಮ್ಮ ನನವರತ. ಭಾಗವತರು ಅಂತ ಯಾರಿದ್ದಾರೋ ಅವರಿಗೆ ಮಾತ್ರ ಭಗವಂತ ಅನುಗ್ರಹವನ್ನ ಮಾಡ್ತಾನೆ ಅನ್ನೋದಕ್ಕೆ ಈ ಪದ್ಯದಲ್ಲಿ ಹೇಳ್ತಾರೆ. ಮುಂದಿನ ಪದ್ಯದಲ್ಲಿ ಜಗನ್ನಾಥದಾಸು, ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು ಮಾತಾಡುವನು ಬೆರಗಾಗಿ, ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು, ಲೋಕದೊಳಗೊಬ್ಬನೇ ತಾ ಬಾಧ್ಯಬಾಧಕ ನಾಹ ನಿರ್ಭೀತ. ಭಗವಂತನ ಅನುಗ್ರಹ ಪಡೆದಂತಹ ವ್ಯಕ್ತಿಗಳಿಗೇ ಆ ಶಕ್ತಿ ಇದೆ. ಯಾರಿಗೂ ಅಂಜೋದಿಲ್ಲ ಅವರು, ಅಷ್ಟು ಧೈರ್ಯವಾಗಿರ್ತಾರೆ. ಯಾಕೆ? ಭಗವಂತ ರಕ್ಷಣೆ ಮಾಡ್ತಾನೆ. ಒಳ್ಳೆ ಉದಾಹರಣೆ ನಮ್ಮ ಪ್ರಹ್ಲಾದರಾಜರು. ನಾನೀಗ ಹೇಳಿದಾಗೆ ಅಂತಹ ದುಷ್ಟ ರಾಕ್ಷಸ ಬ್ರಹ್ಮದೇವರ ವರ ಬೇರೆ. ಆ ಹಿರಣ್ಯಕಶಿಪುವಿಗೆ ನಾನಾ ವಿಧವಾದ ಹಿಂಸೆಯನ್ನು ಕೊಟ್ಟಿದ್ದಾನೆ, ತನ್ನ ಮಗ ಅನ್ನುವಂತಹ ಮಮತೆಯನ್ನ ಮರೆತು. ಆದರೂ ಏನು ಭಯ ಪಡ್ಲಿಲ್ಲ. ಯಾರೋ? ಪ್ರಹ್ಲಾದರಾಜ. ಭಗವಂತನ ಅನುಗ್ರಹವನ್ನ ಪಡೆದಂತಹ ವಾಯು ಸಮಾವಿಷ್ಟ. ನರಸಿಂಹ ಪುರಾಣ ಹೇಳ್ತದೆ, ವಾಯುದೇವರ ಸನ್ನಿಧಾನ ಬಲದಿಂದಲೇ ಪ್ರಹ್ಲಾದರಾಜನಿಗೆ ಇಷ್ಟೊಂದು ಶಕ್ತಿ ಇರಬೇಕಾದ್ರೆ ಇನ್ನು ವಾಯುದೇವರು ಹೇಗಿರಬೇಕು? ಅವರ ತಂದೆಯಾಗಿರುವಂತಹ ಇಡೀ ಬ್ರಹ್ಮಾಂಡವನ್ನ ಉತ್ಪತ್ತಿ ಮಾಡಿರುವಂತಹ ಆ ಭಗವಂತನ ಮಹಿಮಾ ಎಷ್ಟಿರಬಹುದು ಅದನ್ನಿಲ್ಲಿ ಹೇಳ್ತಾರೆ. ಒಬ್ಬನಲ್ಲಿ ನಿಂತಾಡುವನು. ಒಬ್ಬನಲ್ಲಿ ಅಂದ್ರೆ ದೇಹಗತವಾಗಿರುವಂತಹ ಪಾದೇಂದ್ರಿಯ ಅಭಿಮಾನಿಯಾಗಿರುವಂತಹ ಜಯಂತ. ಕಾಲು ಚೆನ್ನಾಗಿರಬೇಕು ಅಂದ್ರೆ ಜಯಂತನ ಅನುಗ್ರಹ ನಿಮ್ಗಿರಬೇಕು, ಅಂದ್ರೆ ನಿಮಗೆ ನಿಂತ್ಕೊಳ್ಳಿಕ್ ಬರ್ತದೆ, ಇಲ್ಲಾಂದ್ರೆ ಬರೋದಿಲ್ಲ. ಅಲ್ಲಿ ನಿಂತು ಭಗವಂತ ನಡೆಸ್ತಾನೆ ನಮ್ಮನ್ನ. ಭಗವಂತನ ಅನುಗ್ರಹ ಇಲ್ಲದೆ ನಡೆಯೋದಿಲ್ಲ. ಮತ್ತೊಬ್ಬನಲ್ಲಿ ನೋಡುವನು, ಆಡುವನು, ಮಾತಾಡಿಸ್ತಾನೆ. ವಾಗೇಂದ್ರಿಯ ಅಗ್ನಿ ಇದ್ದಾನೆ. ಆಮೇಲೆ ನೋಡುವನು, ಕಣ್ಣಿನಲ್ಲಿ ಸೂರ್ಯಚಂದ್ರರಿದ್ದಾರೆ. ಆಮೇಲೆ ಒಬ್ಬನಲ್ಲಿ ನೀಡುವನು, ಕೈ ಒಳಗೆ ಹಸ್ತದಲ್ಲಿ ಹಸ್ತಕ್ಕೆ ಅಭಿಮಾನಿಯಾಗಿರುವಂತಹ ದಕ್ಷ ಪ್ರಜಾಪತಿ ಇದ್ದಾನೆ. ಪದ್ಮನಾಭ ರೂಪದಿಂದ ಇದ್ದು ಬೇಡಿಸ್ತಾನೆ ಒಬ್ಬರ ಹತ್ರ. ಮತ್ತೆ
ಮಾತಾಡುವನು, ಮಾತಾಡಿಸ್ತಾನೆ. ಇದ್ದು ಎಷ್ಟೆಲ್ಲ ಹೇಳ್ತಾರೆ ನೋಡಿ. ಅಂದ್ರೆ ಪಾದದಲ್ಲಿ ಜಯಂತ ನಾಮಕನಾಗಿರುವಂತಹ ದೇವತೆ ಇದ್ದಾನೆ, ಅಲ್ಲಿ ದಾಮೋದರ ರೂಪದಿಂದ ನಿಂತು ನಡೆಸ್ತಾನೆ. ಆಡುವನು, ಹೋಗೋದು ಬರೋದು ಗಮನ ಮಾಡಿಸುವಂಥದ್ದು ಮಾಡಿಸ್ತಾನೆ, ಸಂಚಾರ. ಅಲ್ಲಿ ಕ್ರಿಯಾ ಆ ಭಗವಂತ ಜಯಂತನ ಮೂಲಕ ಮಾಡಿಸ್ತಾನೆ. ಇನ್ನು ಮತ್ತೊಬ್ಬನಲ್ಲಿ ನಿಂತು ನೋಡಿಸ್ತಾನೆ, ನೇತ್ರಾಭಿಮಾನಿಯಾಗಿರುವಂತಹ ಸೂರ್ಯನಲ್ಲಿದ್ದು. ಆಮೇಲೆ ಹಸ್ತದಲ್ಲಿ ದಕ್ಷ ಪ್ರಜಾಪತಿ ಇದ್ದು ಬೇಡಿಸ್ತಾನೆ, ಅವನಲ್ಲಿ ಇದ್ದು. ಇನ್ನು ನೀಡುವನು, ತಾನೇ ಒಂದು ರೂಪದಿಂದ ಕೊಡತಾನೆ, ಮಾತಾಡಿಸ್ತಾನೆ, ವಾಗೇಂದ್ರಿಯಾಭಿಮಾನಿಯಗಳಲ್ಲಿ ಇದ್ದು. ಅಂದ್ರೆ ರುದ್ರನ ಒಂದು ಅಂತರ್ಗತನಾಗಿದ್ದು ಮಾತಾಡಿಸ್ತಾನೆ ಗೋವಿಂದ ರೂಪದಿಂದ. ಇಂತಹ ಭಗವಂತ ಅಬ್ಬರದ ದೈವ, ಹೆದ್ದೈವ ಅಂದ್ರು. ದೇವತೆಗಳು ದೇವರು ಅಂತ ಯಾರಿದ್ದಾರೋ ಆ ಎಲ್ಲ ದೇವತೆಗಳಿಗೆ ದೇವಯವ, ದೇವದೇವ ಶಿಖಾಮಣಿ. ಅಂತಹ ಭಗವಂತ ಎಂಥವನು ಅಂತಂದ್ರೆ ಮತ್ತೊಬ್ಬರನ್ನು ಲೆಕ್ಕಿಸನು. ಯಾರದ್ದು ಅವಶ್ಯಕತೆ ಭಗವಂತನಿಗಿಲ್ಲ. ಸ್ವರಾಟ್ ಅಂತ ಕರೀತಾರೆ ಭಗವಂತನನ್ನ. ಭಾಗವತ ಪ್ರಾರಂಭದಲ್ಲೇ ಬರ್ತದೆ ಸ್ವರಾಟ್. ಯಾರ ಅಪೇಕ್ಷನೂ ಭಗವಂತನಿಗಿಲ್ಲ. ಅಷ್ಟೇ ಅಲ್ಲ, ಲೋಕದೊಳಗೆ ಒಬ್ಬನೇ. ಇವನು ಎಂಥವನು ಅಂತ ಕೇಳಿದ್ರೆ ಬಾಧ್ಯ ಬಾಧಕ ನಾಹ ನಿರ್ಭೀತ. ಯಾರಿಂದಲೂ ಯಾವ ಒಂದು ಭಯ ಅನ್ನೋದೇ ಭಗವಂತನಿಗಿಲ್ಲ. ಭಗವಂತನಿಗೆ ಬಿಡ್ರಿ, ಭಗವಂತನ ಹೆಸರನ್ನು ಹೇಳಿದವರಿಗೆ ಭಯ ಇಲ್ಲ, ಎಲ್ಲ ಭಯ ಪರಿಹಾರ ಆಗಿ ಹೋಗ್ತದೆ. ಅಂತಹ ಶಕ್ತಿ ಆ ಭಗವಂತನ ನಾಮಕ್ಕಿದೆ. ದಾರಿಯಲ್ಲಿ ನಡೆವಾಗ ಚೋರರು ಪಟಳವಿಲ್ಲ, ಮಾರಿ ಬಂದರೆ ಅದನು ಹೊಡೆದು ನೂಕುವುದು. ಕ್ರೂರಯಮ ಭಟರನ್ನು ಮೂಗುರೆಕ್ಕೆಲಿ ಬಡಿದು ದಾರಿ ತೋರುವುದು ಮುರಾರಿ ಪಟ್ಟಣಕ್ಕೆ. ಹರಿನಾಮದರಗಿಳಿಯು ಹಾರುತ್ತಿದೆ ಜಗದಿ, ಪರಮ ಭಾಗವತರು ಬಲೆಯ ಬೀಸುವರು. ಭಗವಂತನ ನಾಮಕ್ಕೆ ಅಷ್ಟೊಂದು ಶಕ್ತಿ ಇದೆ. ಇನ್ನು ಭಗವಂತ ಹೇಗಿರಬಹುದು? ಯಾರ ಅಪೇಕ್ಷನೂ ಇಲ್ಲ, ಯಾರಿಗೂ ಹೆದರೋನೂ ಅಲ್ಲ ಭಗವಂತ. ಅಬ್ಬರದ ಹೆದ್ದೈವ, ಮತ್ತೊಬ್ಬರನ್ನು ಲೆಕ್ಕಿಸನು. ಯಾರ್ದು ಲೆಕ್ಕನೇ ಇಲ್ಲ ಭಗವಂತನಿಗೆ. ಲಕ್ಷ್ಮೀದೇವಿನೇ ಲೆಕ್ಕ ಇಟ್ಟಿಲ್ಲ ಭಗವಂತ, ಲಕ್ಷ್ಮೀಪತಿಯವ. ಅಂದ ಮೇಲೆ ಲೋಕದಳೊಬ್ಬನೇತ ಬಾಧ್ಯ ಬಾಧಕ ನಾಹ ನಿರ್ಭೀತ. ಯಾರಿಗೆ ಏನ್ ಕೊಡಬೇಕೋ ಅವರವರಿಗೆ ಯೋಗ್ಯತಾನುಸಾರವಾಗಿ ಅವನು ಕೊಡ್ತಾನೆ ಭಗವಂತ. ಹಾಗಾಗಿ ಸ್ವತಂತ್ರನಾಗಿರುವಂಥವನು ಸ್ವಮಾಯಯ ಗುಣಮಾವಿಷ್ಯ ಬಾಧ್ಯ ಬಾಧಕ ತಾಂಗತಃ. ಭಾಗವತ ಹೇಳ್ತಾ ಇದೆ, ಪರಮಾತ್ಮ ಎಲ್ಲದಕ್ಕೂ ಸ್ವತಂತ್ರನಾಗಿರುವಂಥವನು. ಅಂತಹ ಭಗವಂತನ ಮಹಿಮೆ ಅಪೂರ್ವವಾಗಿರೋದು ಅಂತ ಹೇಳಿ 9ನೇ ಪದ್ಯದಲ್ಲಿ ಜಗನ್ನಾಥದಾಸರು ವರ್ಣನೆ ಮಾಡ್ತಾರೆ.